ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದಿ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಈಗ ಆಲ್ರೆಡಿ ಎಲ್ಲರೂ ಕೂಡ ಟೆಸ್ಟ್ ಗಳನ್ನ ಬರೆದು ನಿಮ್ಗೆ ಆಲ್ರೆಡಿ ಟೆಸ್ಟ್ ನಲ್ಲಿ ತಕ್ಕಿರುವಂತಹ ಮಾರ್ಕ್ಸ್ ಕೂಡ ನಿಮ್ಮ ಲೆಕ್ಚರರ್ಸ್ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಾವು ಟೆಸ್ಟ್ ಅಲ್ಲಿ ಕೊಟ್ಟಂತಹ ಎಲ್ಲಾ ರೀತಿಯಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಆಫ್ ದ 95% ಅಷ್ಟು ಕ್ವಶನ್ಸ್ ನಿಮ್ಮ ಒಂದು ಟೆಸ್ಟ್ ಗೆ ಬಂದಿತ್ತು. ಅದೇ ರೀತಿಯಾಗಿ ಎಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಏನಪ್ಪಾ ಅಂತಂದ್ರೆ ಸರ್ ಮಧ್ಯವಾರ್ಷಿಕ ಪರೀಕ್ಷೆಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ತಿಳಿಸ್ಕೊಡಿ, ಜೊತೆಗೆ ಏನೇನನ್ನ ಓದ್ಕೋಬೇಕು ಮಿಡ್ ಟರ್ಮ್ ಎಕ್ಸಾಮ್ಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಸರ್ ಕನ್ನಡ ವಿಷಯದಲ್ಲಿ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕನ್ನಡ ಭಾಷಾ ವಿಷಯದಲ್ಲಿ ಏನನ್ನ ಓದ್ಕೋಬೇಕು, ಏನನ್ನ ಓದ್ಕೋಬಾರ್ದು ಅನ್ನುವಂಥದ್ದ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನಿಮ್ಗೆ ಏನಾದ್ರು ಕೂಡ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನನ್ನ ಓದ್ಕೋಬೇಕು ಕನ್ನಡ ವಿಷಯದಲ್ಲಿ, ಏನನ್ನ ಓದ್ಕೋಬಾರದು, ಪದ್ಯ ಭಾಗದಲ್ಲಿ ಏನನ್ನ ಕೇಳ್ತಾರೆ, ಗದ್ಯ ಭಾಗದಲ್ಲಿ ಏನನ್ನ ಕೇಳ್ತಾರೆ, ಜೊತೆಗೆ ಕೃಷ್ಣೇಗೌಡ ನಾನೇನಲ್ಲಿ ಏನನ್ನ ಕೇಳ್ತಾರೆ, ಜೊತೆಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನ ಓದ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಮೊದಲಿಗೆ ಈಗ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿನ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಮೊದಲಿಗೆ ಕದಳಿದ ಶ್ರೀರಾಮ್ ತಿಳಿಯುವುದೇ ಅನ್ನುವಂತಹ ಪದ್ಯದಲ್ಲಿ ಕೇಳ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ MCQ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಎರಡನೇ ಒಂದು ಪದ್ಯ ವಚನಗಳು ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಕೊಳ್ಳಿ. ಜೊತೆಗೆ ಅದೇ ರೀತಿಯಾಗಿ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು, ಈ ಒಂದು ಪದ್ಯ ಭಾಗದಲ್ಲಿ ಸುಮಾರು ರೀತಿಯಾದಂತಹ ಕ್ವಶನ್ಸ್ಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುತ್ತೆ. ಏನೇನು ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ಅದೇ ರೀತಿಯಾಗಿ ಪಗೆಯಂ ಬಾಲಕನೆಂಬರೆ ಈ ಒಂದು ಪದ್ಯವನ್ನು ಕೂಡ ನೋಡ್ಕೊಳ್ಳಿ. ಜೊತೆಗೆ ಜಾಲಿಯ ಮರದಂತೆ ಹಬ್ಬಲಿಯವರ ರಸಬಳ್ಳಿ, ಜೊತೆಗೆ ಮುಟ್ಟಿಸಿಕೊಂಡವನು. ನೋಡಿ, ಇದಿಷ್ಟು ಕೂಡ 6 ಪದ್ಯಗಳನ್ನ ಕೇಳ್ತಾ ಹೋಗ್ತಾರೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ. 6 ಪೊಯಮ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ನೋಡ್ಕೊಳ್ತಾ ಹೋಗಿ. ಇನ್ನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮುಟ್ಟಿಸಿಕೊಂಡವನು, ವಾಲ್ಪರೆ ಅಭಿವೃದ್ಧಿ ತಂದ್ರ ದುರಂತ, ಇದು ನಿಮ್ಮ ಒಂದು ಟೆಸ್ಟ್ ಗಳಲ್ಲೂ ಕೂಡ ರಿಪೀಟ್ ಆಗಿತ್ತು ಈ ಒಂದು ಪಾಠಗಳು. ಜೊತೆಗೆ ಸೇರ್ಪಡೆ ಆಗಿರುವಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಕನ್ನಡವನ್ನು ಕಟ್ಟುವ ಕೆಲಸ. ಟೋಟಲ್ ಆಗಿ ನೀವು 4 ಗದ್ಯ ಭಾಗಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಎಷ್ಟು? 4 ಗದ್ಯ ಭಾಗಗಳು, ಒಟ್ಟು 6 ಪದ್ಯಗಳನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಕೃಷ್ಣೇಗೌಡನ ಆನೆಯಲ್ಲಿ ಎಷ್ಟು ಅಧ್ಯಾಯಗಳನ್ನ ನೋಡ್ಕೋಬೇಕು ದೀರ್ಘ ಗದ್ಯದಲ್ಲಿ ಅನ್ನೋದನ್ನ ನೋಡೋದಾದ್ರೆ 1 ರಿಂದ 6 ಅಧ್ಯಾಯಗಳನ್ನ ನೀವು ಅಭ್ಯಾಸವನ್ನ ಮಾಡಬೇಕಾಗತ್ತೆ. ಇನ್ನು ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನ ಓದ್ಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ ಧಾತುವನ್ನ ನೋಡ್ಕೊಳ್ಳಿ. ಓಕೆ, ಕ್ರಿಯಾಪದ ಮೂಲ ರೂಪ ಧಾತು ಅಂತ ಹೇಳ್ತೀವಲ್ವಾ. ಮುಂದಿನ ದಿನಗಳಲ್ಲಿ ಇದಕ್ಕೂ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಅದೇ ರೀತಿಯಾಗಿ ನಿಷೇಧಾರ್ಥಕ ಪದಗಳನ್ನ ನೋಡ್ಕೊಳ್ಳಿ. ನನಗೆ ಕನ್ನಡ ಪಾಸ್ ಆಗೋದಕ್ಕೆ ತುಂಬಾ ಕಷ್ಟ ಅನ್ನುವಂಥವ್ರು ವ್ಯಾಕರಣ ಭಾಗದಲ್ಲಿ ಇಷ್ಟು ನಾನು ನೋಡ್ಕೊಳ್ತಾ ಹೋಗಿ ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ ಆದ್ರೂ ಕೂಡ ನೀವು ತೆಗಿಬಹುದು. ಜೊತೆಗೆ ಪದಗಳ ಅರ್ಥವನ್ನ ಮಿಸ್ ಮಾಡಿದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಜೊತೆಗೆ ನಾನಾರ್ಥಕ ಪದಗಳನ್ನ ನೋಡ್ಕೊಳ್ಳಿ. ಅದರ ಜೊತೆಗೆ ನುಡಿಗಟ್ಟು ಸ್ವಂತ ವಾಕ್ಯದಲ್ಲಿ ಬಳಸಿ. ಇಟ್ಸ್ ವೆರಿ ಈಸಿ. ಯಾವ ರೀತಿ ಸ್ವಂತ ವಾಕ್ಯವನ್ನ ಬಳಸಬೇಕು ಏನು ಎತ್ತ ಅಂತ ಈಗ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ ಎಲ್ಲವೂ ಕೂಡ. ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಕೂಡ ಅಪ್ಲೋಡ್ ಮಾಡಿದೆ. ಮಿಡ್ ಟರ್ಮ್ ಕೂಡ ಅದು ಬಂದೇ ಬರುತ್ತೆ. ಇನ್ನು ಅದೇ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ತತ್ಸಮಾರ್ಥ ಭಾವ. ಇನ್ನು ಜೊತೆಗೆ ಪ್ರಬಂಧ ರಚನೆಯನ್ನ ಯಾವ ರೀತಿ ಬರೀಬೇಕು, ಪ್ರಬಂಧನ ಯಾವ ರೀತಿ ಬರೀಬೇಕು ಅಂತ ಹೇಳಿ ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೇನೆ. ಪ್ಲೇ ಲಿಸ್ಟ್ ಅಲ್ಲೂ ಕೂಡ ಅದು ಇದೆ. ನೀವು ಭೇಟಿಯನ್ನ ಕೊಟ್ಟು ನೋಡಬಹುದು. ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ಅಲ್ಲೂ ಕೂಡ PDF ಎಲ್ಲವನ್ನು ಕೂಡ ಹಾಕ್ತೇನೆ. ಟೆಲಿಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಅಥವಾ ಅಬೌಟ್ ಸೆಕ್ಷನ್ ಅಲ್ಲಿ ನೀವು ಟೆಲಿಗ್ರಾಮ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬಹುದು. ಇನ್ಸ್ಟಾಗ್ರಾಮ್ ಕೂಡ ಮರಿದೇನೆ ನೀವು ಫಾಲೋ ಮಾಡಬಹುದು. ಜೊತೆಗೆ ಗಾದೆ ಮಾತನ್ನ ನೋಡ್ಕೊಳ್ಳಿ. ಗಾದೆಗಳನ್ನ ಯಾವ ರೀತಿ ಬರೀಬೇಕು, ಏನು ಎತ್ತ ಅನ್ನೋದನ್ನ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಪತ್ರಲೇಖನ. ಇದಿಷ್ಟನ್ನ ನೀವು ವ್ಯಾಕರಣ ಭಾಗದಲ್ಲಿ ಮಿಸ್ ಮಾಡದೇ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಗೆ ಇನ್ನ ಯಾವ ಒಂದು ಸಬ್ಜೆಕ್ಟ್ ಸಿಲೆಬಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಜೊತೆಗೆ ಸಿಲೆಬಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಮರಿದ್ರೆ ಶೇರ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.